ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ 8ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸ್ಥೆಯ ಅಧ್ಯಕ್ಷರಾದ ಆರ್.ಟಿ. ದ್ಯಾವೇಗೌಡರು ಮಾತನಾಡಿ, ವಿದ್ಯಾರ್ಥಿಗಳು ಸತತ ಪರಿಶ್ರಮದೊಂದಿಗೆ 8 ಸೆಮಿಸ್ಟರ್ಗಳನ್ನು ಪೂರ್ಣಗೊಳಿಸಿ ಇಂದು ಕೊನೆಯ ಹಂತಕ್ಕೆ ತಲುಪಿದ್ದು ಮುಂದಿನ ಉದ್ಯೋಗದ ಜೀವನವನ್ನು ಉತ್ತಮವಾಗಲೆಂದು ಶುಭ ಹಾರೈಸಿದರು. ನಾವು ತಿಳಿದಾಗೆ ಮೆಕ್ಯಾನಿಕಲ್ ಇಸ್ ದಿ ಬೇಸಿಕ್ ಇಂಜಿನಿಯರಿಂಗ್. ಇದನ್ನ ಯಾರು ಓದ್ತಾನೆ ಅವನು ಪ್ರತಿಭಾವಂತನಾಗ್ತಾನೆ. ಅಂತ ಒಂದು ಉತ್ತಮವಾದಂಥ ಕೋರ್ಸು ತಾವೆಲ್ಲ ಇಲ್ಲಿ ವ್ಯಾಸಂಗ ಮಾಡಿದ್ದೀರಿ. HOD ಹೇಳಿದರು, ದಿಸ್ ಇಸ್ ನಾಟ್ ಎ ಎಂಡಿಂಗ್, ದಿಸ್ ಇಸ್ ಎ ಬಿಗಿನಿಂಗ್. ನನಗೆ ಒಬ್ಬ ಪ್ರತಿಭಾವಂತ ಎಜುಕೇಷನಿಸ್ಟ್ ಒಂದ್ಸರಿ ಹೇಳಿದರು, ನನ್ನ ಜೊತೆ ಯಾರೋ PhD ಮಾಡಿದವರು ಬಂದಿದ್ದರು, ನಾನು ಇವರು PhD ಮಾಡಿದೆ. PhD is not an ending, it is the beginning of the education. ಹಾಗೆ ನೀವು ಇನ್ನು ಮುಂದೆ ಕಲಿತೀರಲ್ಲ, ಅದು ನಿಜವಾದ ವೃತ್ತಿ ಜೀವನದಲ್ಲಿ ನಿಮ್ಗೆ ಸಹಾಯವಾಗುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ HOD AGL ವರ್ಣನ್ ಎಸ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೈಗಾರಿಕೆಗಳ ಗಮನ ಸೆಳೆಯುತ್ತಿಲ್ಲವಾದರೂ ಮಲೆನಾಡು ಕಾಲೇಜು ವಿದ್ಯಾರ್ಥಿಗಳು ಉದ್ಯೋಗ ಪಡೆಯುವ ಉತ್ತಮ ಇಂಜಿನಿಯರಿಂಗ್ ಕೋರ್ಸ್ ಆಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಸಮರ್ಥವಾಗಿದೆ ಎಂದು ತಿಳಿಸಿದರು. Here is equipped with knowledge, skill, resilience to face whatever it comes your way. You have learned to adopt and to find strength in adversity. These are the qualities that will carry you lifelong. Remember, success is not about reaching the destination, it is about enjoying. ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಪ್ರದೀಪ್ ಎಸ್ ಮಾತನಾಡಿ, ಯಶಸ್ಸು ಎಂದರೆ ಗಮ್ಯ ಸ್ಥಾನವನ್ನು ತಲುಪುವುದಲ್ಲ, ಪ್ರಯಾಣವನ್ನು ಆನಂದಿಸುವುದು, ಕಲಿಯುವುದು. ನೀವು ಮುಂದೆ ಸಾಗುವಾಗ ನೀವು ಕಲಿತ ಪಾಠಗಳನ್ನು ನಿಮ್ಮೊಂದಿಗೆ ಕೊಂಡೊಯ್ಯುವ ಜೊತೆಗೆ ಅದರಿಂದ ಕಲಿತ ಪಾಠವನ್ನು ಜೀವನಕ್ಕೆ ಅಳವಡಿಸಿಕೊಳ್ಳಿ ಎಂದರು. Engineering course where students are getting placement and internship. So certainly when you join this college in the year 21, you might have two intentions when you join this branch. One is you need a placement, and also I think that with the placement happened, you had a proper assessment of your engineering course. So mechanical engineering, with the faculty having so much number of ನಿಮಗೆ ಕಿರಿಯವರು ಹಿರಿಯವರಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡಬೇಕಾಗಿತ್ತು. ಆದರೆ ನಮ್ಮ ಎಲ್ಲ ಫ್ಯಾಕಲ್ಟಿಗಳು ನಿಮಗೆ ಉತ್ತಮವಾದ ಸಂದೇಶವನ್ನು ಕೊಡುವ ಮೂಲಕ ಅವರೇ ನಿಮಗೆ ಬೀಳ್ಕೊಡುಗೆ ಸಮಾರಂಭವನ್ನು ನೀಡ್ತಾ ಇದ್ದಾರೆ. ನೀವು ಒಂದೊಂದು ಸಂಸ್ಥೆಯಲ್ಲಿ ನಿಮ್ಮ ಕಾರ್ಯಪ್ರವೃತ್ತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ. ಸುಮಾರು ಈ ವಿಭಾಗದಲ್ಲಿ 85ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಆಗಿದ್ದೀರಾ. ನಿಮಗೆ ಶುಭವಾಗಲಿ. ನೀವು ಒಂದೊಂದು ಕಂಪ್ನಿಗೆ, ನಮ್ಮ ಕಾಲೇಜಿನ ನಿಮ್ಮ ಅಣ್ಣ ತಮ್ಮಂದಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ಅಂದ್ರೆ ನೀವು ಮೆಕ್ಯಾನಿಕಲ್ ಮಲ್ನಾಡಲ್ಲಿ ಓದಿದ್ದೀರಾ ಅಂದ್ರೆ ಯಾವುದೇ ಇಂಡಸ್ಟ್ರಿಗೆ ಹೋದ್ರು ಅಲ್ಲಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಒಬ್ರು ಇದ್ದೇ ಇರ್ತಾರೆ. ಅವ್ರು ಯಾರು ಅಂದ್ರೆ ಮಲ್ನಾಡ್ ಮೆಕ್ಯಾನಿಕಲ್ ಅಂತಾನೆ ಇರ್ತಾರೆ. ಸೊ ವಿ ಆರ್ ಪ್ರೌಡ್ ಆಫ್ ಅವರ್ ಅಲ್ಯುಮಿನಿಸ್. ಸೊ ನಾನು ಏನಂತ ಹೇಳ್ತಿದ್ದೀನಿ ಅಂದ್ರೆ, ನಾವು ಅಷ್ಟೇ ಇಲ್ಲಿರೋರು ಇನ್ನು 10 ವರ್ಷ ಬಿಟ್ರೆ ನಾವು ಆ ಪೊಸಿಷನ್ ಅಲ್ಲಿ ಇರಬೇಕು ಎಲ್ಲರೂ. ಅದಕ್ಕೋಸ್ಕರ ವರ್ಕ್ ಮಾಡೋಣ, ಅದಕ್ಕೋಸ್ಕರ ನಮ್ಮ ಲೈಫ್ ಟ್ರ್ಯಾಕ್ ನ ಬದಲಾಯಿಸಿದವರು ಅಂದ್ರೆ ಅವರೇ. ಯಾಕೆಂದ್ರೆ ಬರೀ ಅಕಾಡೆಮಿಕ್ಸ್ ಮಾತ್ರ ಅಲ್ಲ, ಲೈಫ್ ನ ಸತ್ಯಗಳನ್ನು ಕೂರಿಸ್ಕೊಂಡು ನಾವು ಫಸ್ಟ್ ಇಯರ್ ಆದ್ಮೇಲೆ ಸ್ವಲ್ಪ ನಾವು ಚೇಂಜ್ ಆಗ್ತಾ ಇದ್ವಿ. ನಮ್ಮ ಟ್ರ್ಯಾಕ್ ನ ಮತ್ತೆ ಎಜುಕೇಶನ್ ದಾರಿಲಿ ಹೋಗೋ ತರ ಮಾಡಿದ್ದು ನಮ್ಮ ಶಂಭುಲಿಂಗ ಸರ್. ಸ್ಪೆಷಲ್ ಥ್ಯಾಂಕ್ಸ್ ಟು ಶಂಭುಲಿಂಗ ಸರ್. ಮತ್ತೆ ನಮ್ಮ ಗೋಪಾಲಕೃಷ್ಣ ಸರ್, ಅವರು ಕೂಡ ಅಷ್ಟೇ ತುಂಬಾ ಸಪೋರ್ಟಿವ್. ಫಸ್ಟ್ ಇಯರ್ ಇಂದ ಇಲ್ಲಿವರೆಗೂ ನಾವು ಅದೇ ರೆಸ್ಪೆಕ್ಟ್ ನ ಉಳಿಸ್ಕೊಂಡು ಬಂದಿದೀವಿ. ಅವರು ಕೂಡ ಅದೇ ತರನೇ ನಮ್ಗೆ ಪ್ರೀತಿ ಪ್ರೋತ್ಸಾಹ ತುಂಬಾ ಕೊಡ್ತಾರೆ. ಹಾಗೇನೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಬಂದ್ಬಿಟ್ಟು ನನ್ನ ಗೈಡು ಶರತ್ BN ಸರ್. ಅವರು ಕೂಡ ಅಷ್ಟೇ ಯಾವುದೇ ವಿಚಾರ ಇದ್ರು ಅಷ್ಟೇ ಕರೆದು ಹೇಳಿ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ. ಹಾಗೇನೆ ನನ್ನ ಮೆಕ್ಯಾನಿಕಲ್ ಈ ವೇಳೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡುವಳ್ಳಿ, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ AJ ಕೃಷ್ಣಯ್ಯ ಸೇರಿದಂತೆ ಇತರರಿದ್ದರು.